ನಮಸ್ತೆ ಸ್ನೇಹಿತರೆ. ನಾನು ಈ ಕಳೆದ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಪಲಾವ್ ಎಲೆದು ಖಂಡಿತ ಅದಕ್ಕೆ ಬಹಳ ಖುಷಿಯಾಗಿದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನಗೆ. ಸಾಕಷ್ಟು ಜನರು ಅದನ್ನು ವ್ಯೂ ಮಾಡಿದ್ದಾರೆ, ಅದನ್ನು ನೋಡಿದ್ದಾರೆ. ಸೊ ನನಗೆ ಬಹಳ ಖುಷಿ ಆಯಿತು. ಸೊ ಅದಾದಮೇಲೆ ನಾನು ಈ ವಿಡಿಯೋನ ನಿಮಗೆ ಹಾಕ್ತಾಯಿದ್ದೀನಿ. ಇದು ಬಹಳವಾಗಿ ನಾನು ಯಾಕೆಂದರೆ ಕೆಲವೊಂದು ವಸ್ತುಗಳನ್ನ ಯಾಕೆ ನಾನು ನಿಮಗೆ ತೋರಿಸ್ತೀನಿ, ಆಯ್ಕೆ ಮಾಡ್ಕೋತೀನಿ ಅಂದರೆ, ಬಹಳವಾಗಿ ಪಲಾವ್ ಎಲೆ ಆಗಿರ್ಬೋದು, ಈ ಒಂದು ಸೇಬಿನ ಹಣ್ಣು ಪ್ರತಿಯೊಬ್ಬರಿಗೂ ಕೈಲಿ ಇಟ್ಕುವಂಥ ಒಂದು ವಸ್ತು ಆಗಿರುತ್ತೆ. ಇದು ನೀವು ಇದರಲ್ಲಿ ಬಹಳವಾಗಿ ಪರಿಹಾರ ಮಾಡ್ಕೋಬೋದು. ಅಂದರೆ ಲಕ್ಷ್ಮೀನ ನೀವು ಒಲಿಸ್ಕೋಬೋದು. ಆ ಲಕ್ಷ್ಮೀ ಕೃಪೆ, ಆ ಲಕ್ಷ್ಮೀನಾರಾಯಣನ ಕೃಪೆ ಈ ಸೇಬಿನ ಹಣ್ಣಿನಲ್ಲಿ ನಿಮಗೆಲ್ಲ ಅನ್ಕೋಬೋದು. ಸೇಬಿನ ಹಣ್ಣಿನಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ. ಖಂಡಿತವಾಗ್ಲೂ ಇದು ಮಹಾಲಕ್ಷ್ಮಿ. ಯಾರು ನೀವು ಜೀವನದಲ್ಲಿ ನೊಂದಿರ್ತೀರ, ಕಷ್ಟಪಡ್ತಾ ಇರ್ತೀರ, ಹಣದ ಒಂದು ಅಭಾವ ಇರುತ್ತೆ, ಎಲ್ಲ ಎಷ್ಟೇ ದುಡಿದ್ರೂ ಕೂಡ ಹಣ ನಿಲ್ಲಲ್ಲ, ಮತ್ತು ಯಾವುದಕ್ಕೂ ಹಣ ಸಾಕಾಗಲ್ಲ, ಮತ್ತು ಎಷ್ಟೇ ನಾವು ದುಡಿದ್ರೂ ಕೂಡ ನಾವು ಒಂದು ಒಳ್ಳೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡೋ ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಒಂದು ನಾನು ಹೇಳೋವಂಥ ಪರಿಹಾರ ಖಂಡಿತವಾಗ್ಲೂ ಮಾಡಿ. 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ, ಇದು ನಮಗೆ ಸಕ್ಸಸ್ ಆಗಿದೆ, ನಮಗೆ ಇದು ವರ್ಕೌಟ್ ಆಗಿದೆ ಅಂತ ಕಮೆಂಟಲ್ಲಿ ಜೈ ಲಕ್ಷ್ಮೀನಾರಾಯಣ ಅಂತ ಒಂದು ಕಮೆಂಟ್ ಮಾಡಿ. ಹಾಗೂ ನಾನು ಇವತ್ತು ಯಾವ ಪರಿಹಾರ ಮಾಡ್ತೀನಿ ಅಂತ ಅದನ್ನು ನೀವು ಗಮನ ಇಟ್ಟು ಈ ವಿಡಿಯೋನ ನೋಡಿ. ಹಾಗೆ ನಾನು ಹೇಳಿದ ರೀತಿಯಲ್ಲಿ ನೀವು ಮಾಡಿ. ಇದೇನಪ್ಪ ಇದು ಬೀಜ ತೋರಿಸ್ತಾ ಇದ್ದಾರೆ, ಸೇಬು ತೋರಿಸ್ತಾ ಇದ್ದಾರೆ, ಏನು ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಕೋಬೇಡಿ. ಈಗ ನಾನು ಹೇಳೋ ರೀತಿ ಮಾಡಿ. ಇದು ಪ್ರತಿ ಶುಕ್ರವಾರ, ಬೇರೆ ಯಾವುದೇ ದಿನವೂ ಮಾಡೋಕ್ಕೆ ಹೋಗಬೇಡಿ. ಪ್ರತಿ ಶುಕ್ರವಾರ ಇದನ್ನು ನೀವು ಯಾವುದೇ ಸಮಯದಲ್ಲಾದರೂ ಕೂಡ ಮಾಡಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಬೋದು. ಏನೂ ಇಲ್ಲ ಸ್ನೇಹಿತರೆ, ನೀವು ಒಂದು 3 ಸೇಬು ಇಟ್ಕೊಂಡು ಸಾಕು. 3 ಸೇಬು ಇಟ್ಕೊಂಡು ಫಸ್ಟು ನೀವು ಪ್ರಾರ್ಥನೆಯನ್ನು ಮಾಡಿ. ನಾನು ಯಾವಾಗಲೂ ಹೇಳಬೇಕಾದ್ರೆ ನನ್ನ ವಿಡಿಯೋದಲ್ಲಿ ಹೇಳೋ ಹಾಗೆ, ಫಸ್ಟು ನಿಮ್ಮ ಮನೆ ದೇವರಿಗೆ ಹಾಗೂ ನಿಮ್ಮ ಕುಲದೇವರಿಗೆ ಹಾಗೂ ನಿಮ್ಮ ಇಷ್ಟಾರ್ಥ ದೇವರಿಗೆ ನೀವು ಮೊದಲು ಪ್ರಾರ್ಥನೆ ಮಾಡಿ. ದೇವರೇ, ನನಗೆ ಯಾವ ಜನ್ಮದಲ್ಲಿ ನಾನು ಯಾವ ಒಂದು ಕರ್ಮ ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ಅದನ್ನು ಈ ಜನ್ಮದಲ್ಲಿ ನಾನು ಪಡ್ಕೊಬಂದಿದ್ದೀನಿ. ಅದನ್ನು ಆದಷ್ಟು ಕೂಡ ನನಗೆ ಪರಿಹಾರ ಮಾಡಿ, ನನಗೆ ಒಳ್ಳೆಯದನ್ನು ಮಾಡು. ಈ ಜನ್ಮದಲ್ಲಿ ಆದಷ್ಟು ನಾನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ. ನನಗೆ ಒಂದು ಒಳ್ಳೆಯ ದಾರಿ ಕೊಡು, ಒಳ್ಳೆಯ ಜೀವನ ಕೊಡು. ನಾನು ಕಷ್ಟಪಟ್ಟು ನಾನು ಒಳ್ಳೆಯ ರೀತಿಯಲ್ಲಿ ಬದುಕ್ತಾ ಇರೋದ್ರಿಂದ ನನಗೆ ಕೈ ಹಿಡಿ, ಯಾವುದೇ ಸಂದರ್ಭದಲ್ಲಿ ನನ್ನ ಕೈ ಬಿಡಬೇಡ. ಈ ರೀತಿ ಒಂದು ನನ್ನ ಮನೆಯಲ್ಲಿ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನನ್ನ ಸಂಸಾರದಲ್ಲಿ ನನ್ನ ಗಂಡ, ನನ್ನ ಮಕ್ಕಳು, ನನಗೆ ಯಾರು ನನ್ನ ಪ್ರೀತಿಯಿಂದ ನನ್ನ ನೋಡ್ಕೊತಾರೆ, ನನ್ನ ಪ್ರೀತಿ ಪಾತ್ರೆ ಯಾರು ಇರ್ತಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಒಳ್ಳೆಯ ಮನಸ್ಸಿನಿಂದ ನೀವು ಈ ಒಂದು ಕೆಲಸನ ಶುರು ಮಾಡಿ. ಮತ್ತು ಹಿರಿಯರನ್ನ ನೆನೆಸ್ಕೊಳ್ಳಿ. ನಿಮ್ಮನೆ ಹಿರಿಯರು, ಅದು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅತ್ತೆ ಮಾವ ಆಗಿರಬಹುದು, ನಿಮ್ಮ ಬಂಧುಗಳಿಗೆ, ನಿಮ್ಗೆ ಯಾರು ಪ್ರೀತಿ ಪಾತ್ರ ಆಗಿರ್ತಾರೆ ಆ ಹಿರಿಯರುಗಳನ್ನ ನೆನೆಸ್ಕೊಂಡು ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಅಂದ್ಬಿಟ್ಟು ನೀವು ಈ ಕೆಲಸನ ಪ್ರಾರ್ಥನೆ ಮಾಡ್ತಾ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಆ ಥರ ನೀವು ಶುರು ಮಾಡಿ. ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಂದರೆ ನಾವು ಏನೇ ಇರಬಹುದು, ಆದರೆ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ಅದು ಯಶಸ್ಸು ಆಗೋದಿಲ್ಲ, ಅದು ಸಕ್ಸಸ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನೇ ಕೆಲಸ ಮಾಡಬೇಕಾದ್ರೂ ಕೂಡ ನೀವು ಒಂದು ಸ್ವಲ್ಪ ಎಲ್ಲ ನಾನು ಹೇಳ್ದಂಗೆ ಪ್ರಾರ್ಥನೆ ಮಾಡಿ, ನಾನು ಹೇಳೋ ರೀತಿಯಲ್ಲಿ ಈಗ ಶುರು ಮಾಡಿ. ನೀವು ಮೊದಲು ಹಣ್ಣು ತೊಗೊಂಡು ಅದನ್ನು ಕರೆಕ್ಟಾಗಿ ಚಾಕುವಿನಿಂದ ಕಟ್ ಮಾಡಿದಾಗ ಅಲ್ಲಿ ಒಳಗಡೆ ಬೀಜಗಳಿರುತ್ತೆ, ಸೇಬಿನ ಹಣ್ಣಿನ ಬೀಜಗಳು ಇರುತ್ತೆ ನೋಡಿ. ಅದನ್ನು ನೀವು ಹುಷಾರಾಗಿ ಕಟ್ ಮಾಡಿ, ಆ ಬೀಜಗಳು ಕರೆಕ್ಟಾಗಿ ಸಿಗಬೇಕು ನಿಮ್ಮ ಕೈಗೆ. ನೀವು ಕಟ್ ಮಾಡಬೇಕಾದ್ರೆ ಅದು ಹೋಳಾಗಬಾರ್ದು, ಪೀಸಸ್ ಆಗಬಾರ್ದು, ಏನೂ ಆಗಬಾರ್ದು. ಆ ಥರ ನೀವು ಬೀಜಗಳನ್ನ ಕರೆಕ್ಟಾಗಿ ನೀವು ಅದನ್ನು ಕಟ್ ಮಾಡಿಕೊಂಡು ಆ ಬೀಜಗಳನ್ನ ನೀವು ಸಂಗ್ರಹಿಸ್ಕೊಳ್ಳಿ. ಕರೆಕ್ಟಾಗಿ ಎಷ್ಟು ಬೀಜಗಳಿರಬೇಕು ಅಂತಂದರೆ, ಒಟ್ಟು 9 ಬೀಜಗಳು, 9 ಸೇಬಿನ ಹಣ್ಣಿನ ಬೀಜಗಳು ನಿಮ್ಮ ಕೈಗೆ ಸಿಗಬೇಕು. ಆ ರೀತಿ ನೀವು ಹಣ್ಣುಗಳನ್ನ ಕಟ್ ಮಾಡ್ಕೋಬೇಕಾಗತ್ತೆ. ಆ ರೀತಿ ನೀವು ಕಟ್ ಮಾಡ್ಕೊಂಡು ಬೀಜಗಳನ್ನ ನೀವು ಏನು ಮಾಡಬೇಕು ಅಂತಂದರೆ, ಆ 9 ಬೀಜ ಸಿಕ್ಕಿದ ಮೇಲೆ ನೀವು ಆ ಬೀಜನ ನೀವು ಒಂದು ಕಡೆ ಅದನ್ನು ಎತ್ತಿಟ್ಕೊಂಡು ಆ ಬೀಜಗಳನ್ನ ನೀವು ಒಣಗಿಸಿ. ಆದರೆ ಬಿಸಿಲಲ್ಲಿ ಒಣಗಾಕ್ಬೋದು, ಇಲ್ಲ ಒಂದು ಸ್ವಲ್ಪ ಗಾಳೀಲಿ ಕೂಡ ಅದು ಒಣಗಿದ್ರೂ ಪರವಾಗಿಲ್ಲ. ಅದನ್ನು ಒಣಗಿಸ್ಬಿಟ್ಟು ಅದನ್ನೇನು ಮಾಡಿ ಅಂತಂದರೆ,
ನಿಮ್ಮ ಪರ್ಸ್ನಲ್ ಆಗಿರಬಹುದು, ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಾಗಿರಬಹುದು, ನಿಮ್ಮ ಬೀರೂನಲ್ಲಾಗಿರ್ಬೋದು, ನೀವು ಎಲ್ಲಿ ಹಣವನ್ನು ಇಡ್ತೀರ, ಇಲ್ಲ ಒಂದು ಚಿನ್ನ ಎಲ್ಲಿ ಯಾವ ಜಾಗದಲ್ಲಿ ಇಡ್ತೀರ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಸೇಬಿನಲ್ಲಿರುವಂಥ ಬೀಜವು ಮಹಾಲಕ್ಷ್ಮಿ ಸ್ವರೂಪ. ಆ ಸ್ವರೂಪವನ್ನು ನೀವು ಅಲ್ಲಿ ಇಟ್ಕೊಂಡು ನೋಡಿ. ನೀವು ನನ್ನ ಮಾತು ನೀವು ಹೇಳ್ತೀರ, ಮೇಡಮ್ ನೀವು ಹೇಳಿದ್ದು ಸತ್ಯ ಮೇಡಮ್, ನನ್ನಿಂದ ನನ್ನಲ್ಲಿ ದುಡ್ಡಿನ ಸುರಿಮಳೆನೇ ಆಗ್ತಾಯಿದೆ, ದುಡ್ಡು ಕಷ್ಟ ಅನ್ನೋದೇ ನನ್ನ ಜೀವನದಲ್ಲಿ ಬರ್ತಾಯಿಲ್ಲ ಮೇಡಮ್, ನೀವು ಯಾವ ರೀತಿ ಹೇಳ್ತಾ ಇದ್ದೀರ ಗೊತ್ತಿಲ್ಲ ಮೇಡಮ್, ನನ್ನ ಒಳ್ಳೆ ರೀತಿ ಒಳ್ಳೆ ಯೋಚನೆ ಒಳ್ಳೆ ಒಂದು ನನ್ನ ವ್ಯಕ್ತಿತ್ವಕ್ಕೆ ಈ ಮಾತು ಯೂನಿವರ್ಸೇ ನನಗೆ ಕಳಿಸಿರೋ ಮಾತಾಗಿದೆ ಮೇಡಮ್. ಸೊ ಅಂತ ನೀವು ಖಂಡಿತವಾಗ್ಲೂ ಅಂದ್ಕೊತೀರ, ಅದು ನಡೆಯುತ್ತೆ. ಆ ಬೀಜಗಳನ್ನ ನೀವು ತೆಗೆದು ನೀವು ಆ ಜಾಗದಲ್ಲಿ ಇಟ್ಕೊಳ್ಳಿ. ಸಾಧ್ಯವಾದರೆ ಬೀರುಳು ಇಡಬೇಕಾದ್ರೆ ಕೆಂಪು ವಸ್ತ್ರ, ಕೆಂಪು ಕರ್ಚೀಫ್, ಸೊ ವ್ಯಾನಿಟಿ ಬ್ಯಾಗಲ್ಲಿ ಇಡಬೇಕಾದ್ರೂ ಕೂಡ ನೀವು ಕೆಂಪು ವಸ್ತ್ರದಲ್ಲಿ ಇಟ್ಕೊಂಡ್ರೆ ಬಹಳ ಅದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಂಪು ಅನ್ನೋದು ಆಕರ್ಷಣೀಯ, ಆ ಒಂದು ಆಕರ್ಷಣೀಯವಾದ ಬಣ್ಣವಾಗಿರೋದ್ರಿಂದ ಅದು ಬೇಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಮಗೆ ಅದು ಪ್ರತಿಕ್ರಿಯೆ ಚೆನ್ನಾಗಿ ಬರಬೇಕಾಗುತ್ತೆ. ಸೊ ಅದು ನೀವು ಮಾತ್ರ ಮಾಡಿ. ಮತ್ತು ಮಾಡಿದ್ಮೇಲೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ನೀವು ಪ್ರತಿದಿನ ದೇವ್ರಿಗೆ ಪೂಜೆ ಮಾಡ್ತೀರ. ಸೊ ಬೆಳಗ್ಗೆ ಆದವ್ರು ಬೆಳಗ್ಗೆ ಮಾಡ್ತಾರೆ, ಸಂಜೆ ಆದಾಗ ಸಂಜೆ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ 2 ಟೈಮ್ ಕೂಡ ಬೆಳಗ್ಗೆ ಸಂಜೆ ಪೂಜೆ ಮಾಡ್ತಾರೆ. ಸೊ ನೀವು ಆವಾಗ ಏನು ಈ ಬೀಜ ಎತ್ತಿಟ್ಟಿರ್ತೀರ ಆ ಬೀಜಗಳಿಗೆ ಒಂದು ಗಂಧದ ಒಂದು ಕಡ್ಡಿಯಿಂದ ಒಂದು ಪೂಜೆ ಮಾಡಿ, ಇಲ್ಲಾಂದರೆ ಒಂದು ಧೂಪವನ್ನು ಹಾಕಿ. ಯಾಕಂದರೆ ಮಹಾಲಕ್ಷ್ಮಿ ಸುವಾಸನೆ ಭರಿತ ಬಹಳ ಇಷ್ಟಪಡ್ತಾರೆ. ಮಹಾಲಕ್ಷ್ಮಿ ತಾಯಿ ಅಮ್ಮ ಯಾವಾಗಲೂ ಒಂದು ಅಲಂಕಾರ ಶೋಭಿತೆ. ಆಕೆಗೆ ಯಾಕೆ ಗಂಗಾಜಲ ಹಾಗೂ ಗುಲಾಬಿ ಜಲ ಈ ಥರ ಒಂದು ವಸ್ತುಗಳು ಯಾಕೆ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ ಅಂತಂದರೆ, ಮಹಾಲಕ್ಷ್ಮಿ ಅಂದರೆ ಹಂಗೆ ಸೌಂದರ್ಯ ಭರಿತೆ. ಚಿನ್ನ, ಒಡವೆ, ಈ ಥರ ಒಂದು ಗುಲಾಬಿ ಜಲ, ಈ ಥರ ಒಂದು ಸುಗಂಧವಾದ ಒಂದು ಆಕರ್ಷಣೀಯವಾದ ಒಂದು ದೇವಿ ಅಂದರೆ ಅದು ಶ್ರೀ ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ತಾಯಿನ ಹೋಲಿಸ್ಕೋಬೇಕಾದ್ರೆ ಯಾವುದು ಅಂತಂದರೆ, ತಾಯಿಗೆ ಇಷ್ಟವಾದಂತಹ ಕೆಲವೊಂದು ಎಲ್ಲರೂ ಹೇಳ್ತಾರೆ, ಒಂದು ಪರ್ಫ್ಯೂಮ್ ಆಗಿರ್ಬೋದು, ಈ ಥರ ಒಂದು ಸುವಾಸನೆ ಅಂದರೆ ತಾಯಿಗೆ ಬಹಳ ಕರ್ಪೂರದಿಂದ ಬರುವಂಥ ಸುವಾಸನೆ ಆಗಿರಬಹುದು, ಇಲ್ಲ ಗುಲಾಬಿ ಜಲ ಆಗಿರಬಹುದು, ಹೀಗೆ ತಾಯಿಗೆ ಒಂದು ಮಲ್ಲಿಗೆ ಸುವಾಸನೆ ಆಗಿರಬಹುದು. ತಾಯಿಗೆ ಬಹಳಷ್ಟು ಸುವಾಸನೆ ಅಂತಂದರೆ ಬಹಳ ಇಷ್ಟಪಟ್ಟು ಬೇಗ ಆಗ್ತಾರೆ. ಸೊ ಅದಕ್ಕೋಸ್ಕರ ನೀವು ಪ್ರತಿದಿನ ಧೂಪದಿಂದ ಗಂಧದ ಕಡ್ಡಿಯಿಂದ ಒಂದು ಪೂಜೆಯನ್ನು ತಾಯಿಗೆ ಮಾಡಿ ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಳ್ಳಿ. ತಾಯಿ ನನಗೆ ಈ ಥರ ಜೀವನದಲ್ಲಿ ಒಂದು ಒಳ್ಳೇದು ಮಾಡು ತಾಯಿ, ಇವತ್ತಿನ ದಿನ ಏನಾಗಿದೆ ನಾಳೆ ನನ್ನ ಜೀವನದಲ್ಲಿ ಬದಲಾವಣೆಯನ್ನು ಕೊಡು ತಾಯಿ. ಆ ಯೂನಿವರ್ಸ್ಗೆ ಕೇಳ್ಕೊಳ್ಳಿ, ದೇವರೇ ಇವತ್ತಿನ ದಿವಸ ನಾನು ಯಾವ ಮಟ್ಟದಲ್ಲಿದ್ದೀನಿ, ನಾಳೆ ನಾನು ಯಾವ ಮಟ್ಟಕ್ಕೆ ಏರ್ತೀನಿ, ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅದನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಮಕ್ಕಳಿಗೆ, ನನ್ನ ಹಿರಿಯರಿಗೆ, ನನ್ನ ಪ್ರೀತಿ ಪಾತ್ರೆ ಎಲ್ಲರಿಗೂ ಒಳ್ಳೇದು ಮಾಡು. ನೀವು ಆದಷ್ಟು ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದನ್ನೇ ಕೇಳ್ಕೊಳ್ಳಿ, ಒಳ್ಳೆಯದನ್ನೇ ಮಾಡಿ. ಯಾಕಂದರೆ ನಾವು ಎಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತೀವೋ ಅಷ್ಟು ಕೂಡ ಪಾಸಿಟಿವ್ ವೈಬ್ರೇಷನ್ ನಮ್ಮ ಸುತ್ತಲೂ ಅದು ಸರೌಂಡಿಂಗ್ ಆಗಿರುತ್ತೆ. ಅಂದರೆ ನಮ್ಮ ಸುತ್ತ ಅದು ತಿರುಗ್ತಾ ಇರುತ್ತೆ. ಒಂದು ಒಳ್ಳೆಯ ಭಾವನೆಗಳು ಅದು ನಿಮ್ಮ ಕುಟುಂಬದಲ್ಲಿ ಮಕ್ಕಳಿಗಾಗಿರ್ಬೋದು, ನಿಮ್ಮ ಮನೆಯ ಹಿರಿಯರಿಗಾಗಿರ್ಬೋದು, ಯಾರಿಗೆ ಆದರೂ ಕೂಡ ಅದು ಒಂದು ರಕ್ಷಾ ಕವಚವಾಗಿ ನಿಮ್ಮ ಸುತ್ತ ಅದು ನೀವು ಒಳ್ಳೆಯದು ಮನಸ್ಸಿನ ಒಂದು ಏನೋ ನೀವು ಯಾವಾಗಲೂ ಸ್ಮರಿಸ್ತಾ ಇರ್ತೀರ, ಅದು ಪಾಸಿಟಿವ್ ಆಗಿ ನಿಮ್ಮ ಸುತ್ತಲೂ ನಿಮಗೆ ಕಾಪಾಡುತ್ತಾ ಇರುತ್ತೆ, ಒಂದು ರಕ್ಷಾ ಕವಚವಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ದೇವರು ಕೂಡ ಅದೇನೇ ಹೇಳೋದು ಇಷ್ಟಪಡೋದು ಕೂಡ ನಿನ್ನಲ್ಲಿ ಒಳ್ಳೆ ಮನಸ್ಸಿರಬೇಕು, ನಿನ್ನಲ್ಲಿ ಒಳ್ಳೆ ವ್ಯಕ್ತಿತ್ವ ಇರಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಕೂಡ ಒಳ್ಳೆಯದನ್ನು ಯೋಚನೆ ಮಾಡಿ. ನಾವು ಮಾಡಿದ್ದ ನಾವು ಹೇಳ್ತೀವಿ ಹಿಂದೆ ಜನ್ಮದಲ್ಲಿ ಮಾಡಿದ್ದು ಕರ್ಮ ಕಷ್ಟಗಳು ನಾವು ಈ ಜನ್ಮದಲ್ಲಿ ಕಳೀತಾ ಇದ್ದೀವಿ ಅಂತ. ಅದು ಸತ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಏನಂದರೆ ಅದು ಪ್ರಕೃತಿ ನಿಯಮ ಹಾಗೂ ಒಂದು ಜೀವನದ ಒಂದು ಭಾಗ. ನಾವು ಪ್ರತಿ ಜನ್ಮ ಹುಡ್ತೀವಿ, ಮತ್ತು ನಾವು ನೆಕ್ಸ್ಟ್ ಜನ್ಮಕ್ಕೆ ಮತ್ತೆ ಮರುಜನ್ಮ ಪಟ್ಟು ನಮ್ಮ ಕರ್ಮಗಳನುಸಾರ ಜೀವನ ಮಾಡ್ತೀವಿ. ಬಟ್ ನೀವು ಮಾಡೋ ಒಳ್ಳೆ ಕೆಲಸಗಳು ಏನಾಗುತ್ತೆ ಅಂದರೆ, ಒಳ್ಳೆ ರೀತಿ ಯೋಚನೆ ಮಾಡೋದು. ಈ ಜನ್ಮದಲ್ಲಿ ಎಷ್ಟೇ ಕರ್ಮ ಮಾಡಿದರೂ ಕೂಡ ಅದು ನಿಮಗೆ ಕರ್ಮಗಳು, ನಿಮ್ಮ ಕಷ್ಟಗಳು ಬರದೇ ಇರೋ ಹಾಗೆ ಆ ದೇವರ ರಕ್ಷಣೆ ನಿಮಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ನೇಹಿತರೆ, ಆದಷ್ಟು ಒಳ್ಳೆಯದನ್ನು ನೀವು ಮಾಡಿ, ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದನ್ನು ಯೋಚನೆ ಮಾಡಿ. ನಿಮಗೆಲ್ಲರಿಗೂ ಗೊತ್ತೇ ಇದೆ ಭಗವದ್ಗೀತೆಯಲ್ಲಿ ಏನು ನಡೆದಿದೆ ಅಂತ. ಕೆಲವರಿಗೆ ಗೊತ್ತಿಲ್ಲದೇ ಇದ್ದರೆ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಪಾಂಡವರಿಗೂ ಹಾಗೂ ಕೌರವರಿಗೂ ಧರ್ಮ ಯುದ್ಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ದುರ್ಯೋಧನನ ತಂದೆಯಾದ ಧೃತರಾಷ್ಟ್ರ ಏನು ಮಾಡ್ತಾರೆ ಅಂತಂದರೆ, ಜ್ಯೋತಿಷಿಗಳ ಹತ್ರ
ಕರೆಸ್ತಾರೆ. ಹೇಗಿದೆ ನನ್ನ ಮಗನ ಜಾತಕ ನೋಡು ಅಂತ. ಸೊ ಆ ಜಾತಕದಲ್ಲಿ ನೋಡಿಸಿದಾಗ ಪ್ರತಿಯೊಂದು ಕೂಡ ಉನ್ನತ ಗ್ರಹಗಳೆಲ್ಲ ಮೇಲ್ಮನೆ ಉನ್ನತ ಮನೆಗಳಲ್ಲಿ ದುರ್ಯೋಧನಿಗೆ ಸಪೋರ್ಟಿವ್ ಆಗಿ ಆ ಒಂದು ಗ್ರಹಗಳು ಇರುತ್ತೆ ಆ ಮನೆಗಳಲ್ಲಿ. ಅಂದರೆ ಮೇಲ್ಮನೆ ಅಲ್ಲಿ ಇದ್ದಷ್ಟು ಕೂಡ ಯಶಸ್ಸು ಜಯ ಯುದ್ಧದಲ್ಲಿ ಖಂಡಿತವಾಗ್ಲೂ ಕೂಡ ದುರ್ಯೋಧನಿಗೆ ಲಭಿಸುತ್ತೆ ಅನ್ನೋ ಒಂದು ಸೂಚನೆಯನ್ನು ಆ ಒಂದು ಜ್ಯೋತಿಷ್ಯ ಅವರು ಹೇಳ್ತಾರೆ ಧೃತರಾಷ್ಟ್ರರಿಗೆ. ಅದಾದರೆ ಅದರ ನಂತರ ಏನಾಗುತ್ತೆ ನಿಮಗೆ ಗೊತ್ತಿರೋ ಹಾಗೆ, ಕೌರವರು ಸೋಲ್ತಾರೆ, ಪಾಂಡವರು ಗೆಲ್ತಾರೆ. ಆಗ ಮತ್ತೆ ಧೃತರಾಷ್ಟ್ರ ಏನು ಮಾಡ್ತಾರೆ ಅಂದರೆ ಆ ಜ್ಯೋತಿಷಿಗಳನ್ನ ಕರೆಸ್ತಾರೆ. ನೀನು ಹೇಳಿದ್ದೆ, ನೀನು ನನ್ನ ಮಗನಿಗೆ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದೆ, ಸೊ ನನ್ನ ಮಗನೇ ಜಯಶೀಲನಾಗ್ತಾನೆ, ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿರೋದ್ರಿಂದ ನನ್ನ ಮಗ ವೀರನಾಗ್ತಾನೆ, ಜಯ ಪಡಿತಾನೆ ಯುದ್ಧದಲ್ಲಿ ಅಂತ. ಸೊ ಈಗ ಸೋತ್ನಲ್ಲ ಹೇಗೆ ಅಂತ ಕೇಳಿದಾಗ ಆಗ ಜ್ಯೋತಿಷರು ಒಂದೇ ಮಾತು ಹೇಳ್ತಾರೆ, ಅವ್ರ ಕಡೆ ಪಾಂಡವರ ಕಡೆ ಯಾರಿರೋದು ಹೇಳಿ ಅಂತಂದಾಗ ಅಲ್ಲಿರೋದು ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರ ನಿಂತಿದ್ದಾರೆ. ಪಾಂಡವರ ಪರ ಶ್ರೀಕೃಷ್ಣ ನಿಂತ ಮೇಲೆ ಏನು ಹೇಳೋದು ಅಂತ ಅಂದರೆ, ಪಾಂಡವರು ಅಂದರೆ ಧರ್ಮ, ಸತ್ಯ, ನೀತಿ ಮತ್ತು ಒಳ್ಳೆಯ ಒಂದು ಮನಸ್ಸಿಗೆ ಹೆಸರಾದಂಥವ್ರು ಪಾಂಡವರು. ಎಲ್ಲಿ ಒಳ್ಳೆತನ ಇರುತ್ತೆ, ಒಳ್ಳೆ ಸತ್ಯ ಇರುತ್ತೆ, ಒಳ್ಳೆ ಧರ್ಮ ಇರುತ್ತೆ, ಅಲ್ಲಿ ದೇವರು ರಕ್ಷಣೆ ಮಾಡೇ ಮಾಡ್ತಾರೆ. ಈಗ ಕರ್ಮಾನುಸಾರ ಪಾಂಡವರು ಸೋಲ್ಬೇಕಾಗಿತ್ತು, ಪುಣ್ಯ ಅನುಸಾರ ದುರ್ಯೋಧನೆ ಗೆಲ್ಲಬೇಕಾಗಿತ್ತು. ಸೊ ಒಂದು ನಮ್ಮಲ್ಲಿ ಒಳ್ಳೆತನ ಇದ್ದರೆ ನಾವು ಯಾವುದೇ ಜನ್ಮದಲ್ಲಿ ಎಷ್ಟೇ ನಾವು ಪಾಪ ಮಾಡಿದರೂ ಕೂಡ ನಮಗೆ ಕರ್ಮನ ಆ ದೇವರು ಹಳಸಾಕಿ ಪುಣ್ಯನ ಕೊಡ್ತಾನೆ ಅಂತ ಅದಕ್ಕೆ ಇದೇ ಸಾಕ್ಷಿ. ನೀವು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡಿ, ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆ ರೀತಿ ನಡ್ಕೊಂಡು ಹೋಗಿ. ನಿಮಗೆ ಆ ದೇವರು ಯಾವಾಗಲೂ ಅನುಗ್ರಹ ನೀಡ್ತಾರೆ. ಆ ದೇವರ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದಾಗೆ ನೀವು ಈ ಕೆಲಸನ ಮಾಡಿ, ಪ್ರತಿ ಶುಕ್ರವಾರ ಮಾಡಿ, ಮತ್ತು ಮಾಡಿ ಅದನ್ನು ಇಟ್ಟು ನೋಡಿ. ನಾನು ಹೇಳೋ ಒಂದು ಸುಲಭವಾದ ಪರಿಹಾರಗಳನ್ನ ಮಾಡ್ತಾ ಬನ್ನಿ. ನಿಮಗೆ ನಿಜವಾಗ್ಲೂ ಆ ಮಹಾಲಕ್ಷ್ಮಿ, ಆ ಲಕ್ಷ್ಮೀ ನಾರಾಯಣ, ನನ್ನ ಆದಿಶಕ್ತಿ ದೇವ್ರು ನಿಮ್ಗೆ ಕಾಪಾಡಲಿ ಅಂತ ನನ್ನ ದೇವ್ರ ಹತ್ರ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡುವಾಗೂ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ನೀವು ಕಮೆಂಟ್ನಲ್ಲಿ ಲಕ್ಷ್ಮೀ ನಾರಾಯಣ ಜೈ ಅಂತ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.